ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೀನಿ. ಸೊ ಇವತ್ತು ನಮ್ಮೂರಲ್ಲಿ ಕಣ ಹಬ್ಬ, ಅಲ್ಲಿಗೆ ನಾವು ಹೊರಟಿದ್ದೀವಿ, ಫುಲ್ ರೆಡಿಯಾಗಿದ್ದೀವಿ. ನಾನು, ಭೂವಿತ್ ಮತ್ತು ಐಶಾನಿ ಹೊರಟಿದ್ದೀವಿ. ಸೊ ಈ ಒಂದು ಕಣ ಹಬ್ಬಕ್ಕೆ ನಾವು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಅಂದರೆ ಆ ಒಂದು ಕಣಕ್ಕೆ. ಸೊ ಹೇಗೆಲ್ಲ ಹಬ್ಬ ಆಚರಣೆ ಮಾಡ್ತಾರೆ, ಯಾವುದಕ್ಕೋಸ್ಕರ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಇವತ್ತು ಇಲ್ಲಿ ಹೇಗೆ ಹಬ್ಬವನ್ನು ಮಾಡ್ತಾರೆ, ನಾವೇನೇನೆಲ್ಲ ಮಾಡ್ತೀವಿ ಅಂತ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಹೊರಡೋಣ, ಹೋಗಿ ಅಲ್ಲೇನೇನೆಲ್ಲ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ. ಬನ್ನಿ. ಗುಡಿಬಿಡಿಗೆ ಮನೆಯಿಂದ ಕಣಕ್ಕೆ ಬಂದ್ವಿ. ಹೊಂದಿದವೆ ಅಣೆಕಟ್ಟಿಂದ ಕಟ್ಟಾಕ್ಯಾರ್ರಿ. ಇಲ್ಲಿ ಕಣಬ್ಬ ನಡೀತಾ ಇರೋದು. ಸೊ ಇಲ್ಲಿ ಕಣಬ್ಬ ಅಂದರೆ ಏನು ಅಂತಂದರೆ, ಇಲ್ಲಿ ಶಬರಿಗ ಅನ್ನುವಂಥ ಒಂದು ದೇವರಿದೆ. ಸೊ ಈ ದೇವ್ರನ್ನ ನಿಯರ್ ಬೈ ಇರುವಂತಹ ತೋಟ ಗದ್ದೆಯಲ್ಲಿ ಬೆಳೆದಂತಹ ಬೆಳೆಗಳನ್ನ ಮನೆಗೆ ತರೋದಕ್ಕಿಂತ ಮುಂಚೆ ಈ ಥರ ಕಣದಲ್ಲಿ ರಾಶಿ ಹಾಕಿ ಪೂಜೆ ಮಾಡಿ ಆ ದೇವರಿಗೆ ಒಂದು ಬಲಿಯನ್ನು ಕೊಟ್ಬಿಟ್ಟು ಆಮೇಲೆ ನಾವು ಬೆಳೆದಿರ್ತಕ್ಕಂಥ ಅಡಿಕೆನಾಗಲಿ ಅಥವಾ ಭತ್ತನಾಗಲಿ ಮನೆಗೆ ತೊಗೊಬರುವಂತಹ ಪದ್ಧತಿನ ಅವಾಗಿಂದ ರೂಢಿಸ್ಕೊಂಡು ಬಂದಿದ್ದಾರೆ. ಸೊ ಅದೇ ಒಂದು ಹಬ್ಬ ಈ ಒಂದು ಕಣಬ್ಬ ಅಂಥೇಳಿ. ಭತ್ತದ ರಾಶಿಯನ್ನು ಇಟ್ಟು ಅದಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ದೇವರಿಗೆ ಹರಕೆಯನ್ನು ಕೊಟ್ಟು ಬಂದಿರೋರಿಗೆಲ್ಲರಿಗೂ ಊಟ ಹಾಕಿಬಿಟ್ಟು ಪ್ರಸಾದ ಹಣ್ಣುಕಾಯಿನ ಕೊಟ್ಟು ಕಳಿಸುವಂಥದ್ದು ಹಬ್ಬ. ಸೊ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಆಲ್ ಊರಿನವರೆಲ್ಲ ಕೂಡ ಅಲ್ಲಿ ಸೇರಿದರು. ಇಲ್ಲಿ ನಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಆಸೆ ಇದೆ, ಅದು ಈಡೇರಬೇಕು ಅಂದರೆ ನಾನು ಈ ದೇವರಲ್ಲಿ ಕೇಳಿಕೊಂಡು, ಸೊ ಮುಂದಿನ ವರ್ಷ ಈ ಒಂದು ಕಣಬ್ಬದಷ್ಟೊತ್ತಿಗೆ ನನ್ನ ಆಸೆ ಏನಾದರೂ ಈಡೇರಿದರೆ ನಾನು ಈ ಥರದೊಂದು ಹರಕೆಯನ್ನು ತೀರಿಸ್ತೀವಿ ಅಂತ ಕೂಡ ಹರಕೆಯನ್ನು ಹೇಳ್ಕೊಬೋದು. ಸೊ ನಿಮ್ಮ ಹರಕೆ ಜೆನ್ಯೂನ್ ಆಗಿದ್ದರೆ 100ಕ್ಕೆ 100% ಈ ಒಂದು ಹರಕೆ ಫಲಿಸುತ್ತೆ ಅನ್ನುವಂಥ ನಂಬಿಕೆ ನಮ್ಮೆಲ್ಲ ಊರಿನ ಜನರಲ್ಲಿ ಇದೆ. ಸೊ ನನ್ನಲ್ಲೂ ಇತ್ತು. ಸೊ ನನ್ನಲ್ಲೂ ಕೆಲವೊಂದು ಬೇಡಿಕೆಗಳಿತ್ತು. ಸೊ ನಾನು ಕೇಳಿಕೊಂಡು ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಗೈಸ್, ಇಷ್ಟೆಲ್ಲ ಈ ಹಬ್ಬದ ವಿಶೇಷತೆ ಇದೆ. ನಂತರನೇ ಇಮಿಟೇಟ್ ಮಾಡ್ತಿದ್ದಾಳೆ. ಮಾಡು, ಹೇಳು. ನಾನು ಹೆಂಗೆ ಹೇಳ್ತೀನಿ ಸ್ಟಾರ್ಟಿಂಗು, ಹಾಯ್ ಫ್ರೆಂಡ್ಸ್, ಐ ಆಮ್ ಅಶ್ವಿನಿ ಶ್ರೀನಾಥ್ ಅಂತ ಹೇಳ್ಕೊಂಡು ಹಂಗೆ ಹೇಳ್ತಾ ಇದ್ದಾಳೆ. ನಾವೇನು ಮಾಡ್ತಿದ್ದೀನಿ? ನೀನೇನು ಮಾಡ್ತಾ ಇದೀಯಾ? ಯೂಟ್ಯೂಬ್ಗೆ ವಿಡಿಯೋ ಮಾಡ್ತಾ ಇದೀಯಾ? ಇದಾದಮೇಲೆ ಮಾರನೇ ದಿನ ಬೆಳಿಗ್ಗೆ ಪೋಲಿಯೋ ಡ್ರಾಪ್ಸ್ ಹಾಕೋದಿತ್ತು. ಸೊ ನಾನು ಇಬ್ಬರೂ ಕರ್ಕೊಂಡು ಅಂಗನವಾಡಿಗೆ ಹೋಗಿ ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ಕೊಂಡು ಬಂದೆ. ಅಲ್ಲ, ಇದು ಬೆರಳಿಗೆ ಹಾಕಬೇಕು ಅನ್ಸುತ್ತೆ. ಜ್ಯೂಸ್ ಶೀತ ಆಗೈತೆ. 29 ನಾನು ನಿನ್ನ ಹಾಗೆ ಕುಸ್ಕೊತೀನಿ ಬಾ. ಚಂದ ಚಂದ ಅಪ್ಪ, ಅದನ್ನು ಬೇಕಲ್ಲ ಅವನು ಹೇಗೆ ಮಾಡ್ತಾರೆ ಅಂತ. ಮಗ ಅಷ್ಟೇ.